ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗೆ RRB ಸೆಕ್ಷನ್ ಕಂಟ್ರೋಲರ್ಗೆ ಏನು ಖಾಲಿ ಹುದ್ದೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದಾರಲ್ಲ, ಟೋಟಲ್ ವೇಕೆನ್ಸಿಗಳು ಅಂದ್ರೆ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು ಎಷ್ಟಿದಾವಪ್ಪ ಅಂತಂದ್ರೆ 368 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಅದರಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಸಹ ಖಾಲಿ ಹುದ್ದೆಗಳು ಇರ್ತವೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಖಾಲಿ ಹುದ್ದೆ ಇದಾವೆ ಎಂಬುದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲು ನಾನು ಪ್ರಯತ್ನ ಪಡ್ತೇನೆ. ಮತ್ತು ಅದೇ ರೀತಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಯಾರಪ್ಪ ಅಂತಂದ್ರೆ ಎನಿ ಡಿಗ್ರಿ ಕಂಪ್ಲೀಟ್ ಆದವರು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಳೋ ಮುಂಚೆ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಎಂಬುದು ನಾವು ಮೊದಲು ತಿಳಿದುಕೊಳ್ಳಬೇಕಾಗುತ್ತೆ. ಹಾಗಾಗಿ ನಾನು ಇದೊಂದು ವಿಡಿಯೋದಲ್ಲಿ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಎಂಬುದು ನಿಮಗೆ ತಿಳಿಸುತ್ತೇನೆ. ಈಗ ಇಲ್ಲಿ ನೋಡಬಹುದು, ನಾವು ಇದು ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಇದೆಯಪ್ಪ ಅಂತಂದ್ರೆ 15/9/2025 ಸ್ಟಾರ್ಟ್ ಆಗಿದೆ. ಮತ್ತು ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕಿಕೊಳ್ಳಲು ಕೊನೆಯ ದಿನಾಂಕ 14/10/2025 ತನಕ ಕಾಲಾವಕಾಶ ಇರುತ್ತೆ. ಮತ್ತು ಅದೇ ರೀತಿಯಾಗಿ ನಾವು ಇದಕ್ಕೆ ಪೇಮೆಂಟ್ ಮಾಡಲು ಕ್ಲೋಸಿಂಗ್ ಡೇಟ್ ಯಾವಾಗ ಇದೆಯಪ್ಪ ಅಂತಂದ್ರೆ 16/10/2025 ತನಕ ಕಾಲಾವಕಾಶ ಇದೆ. ಮತ್ತು ಅದೇ ರೀತಿಯಾಗಿ ನಾವು ಏನಾದ್ರೂ ಅಪ್ಲಿಕೇಶನ್ ಹಾಕಿ ಕೊಂಡಿರ್ತೇವಲ್ಲ, ಅದರಲ್ಲಿ ಏನಾದ್ರೂ ಕರೆಕ್ಷನ್ ಮಾಡುವುದಿದ್ರೆ ಅದರಲ್ಲಿ 17/10/2025 26/10/2025 ತನಕ ಏನಾದ್ರೂ ಕರೆಕ್ಷನ್ ಮಾಡಿಕೊಳ್ಬೇಕಂತ ಇದ್ರೆ ಅದನ್ನು ಕೂಡ ಮಾಡಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ವೇಕೆನ್ಸಿ ನೇಮ್ ಅಂದ್ರೆ ಪೋಸ್ಟ್ ನೇಮ್ ಸೆಕ್ಷನ್ ಕಂಟ್ರೋಲ್ ಇರುತ್ತೆ. ಲೆವೆಲ್ ಇನ್ 7th CPC 6 ಇರುತ್ತೆ. ಸ್ಯಾಲರಿ ಎಷ್ಟಿರುತ್ತಪ್ಪ ಅಂದ್ರೆ 35,400 ಇರುತ್ತೆ. ಏಜ್ ಎಷ್ಟು ಅಂದ್ರೆ 20 ಏಜ್ ಇಂದ 33 ಏಜ್ ತನಕ ಇರಬೇಕು. ಟೋಟಲ್ ವೇಕೆನ್ಸಿಗಳು 368ಗಳು. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ನೋಟ್ ಇದ್ದಲ್ಲಿ ರಿಸರ್ವೇಶನ್ ಇದೆ. ಅಂದ್ರೆ SC ST OBC ಅವರಿಗೆ ಇಲ್ಲಿ ರಿಸರ್ವೇಶನ್ ಇರುತ್ತೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಮುಂದಿನ ಹಂತದಲ್ಲಿ ಗೊತ್ತಾಗ್ತದೆ. ಹಾಗಾಗಿ ನೀವು ಇದನ್ನು ಸಹ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ನೀವು ನೋಡಬಹುದು ಮೇಲ್ಗಡೆ ಏನಿದೆಯಲ್ಲ, ಡಿಗ್ರಿ ಕಂಪ್ಲೀಟ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಎಂಬುದು ಸಹ ತಿಳಿಸಿದ್ದಾರೆ. ಇಲ್ಲಿ ನೋಡಬಹುದು ನೀವು ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಅಪ್ಪರ್ ಲಿಮಿಟ್ ಡೇಟ್ ಆಫ್ ಬರ್ತ್ ಮತ್ತು ಲೋವರ್ ಲಿಮಿಟ್ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಕೊಟ್ಟಿರ್ತಾರೆ, ನೀವು ಇದನ್ನು ಸಹ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಿ. ಅಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ನೋಡಿ, ಅಪ್ಪರ್ ಲಿಮಿಟ್ ಡೇಟ್ ಆಫ್ ಬರ್ತ್ ಮತ್ತು ಅದೇ ರೀತಿಯಾಗಿ ಲೋವರ್ ಲಿಮಿಟ್ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ. ಅದನ್ನು ಸಹ ನೀವು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಈಗ ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಇದೆ ಎಂಬುದು ಇಲ್ಲಿ ಸಹ ಕೊಟ್ಟಿದ್ದಾರೆ. OBC ಅವರಿಗೆ 3 ವರ್ಷ, SC ST ಅವರಿಗೆ 5 ವರ್ಷ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಅವ್ರಿಗೂ ಕೂಡ ಇಲ್ಲಿ 3 ವರ್ಷ ಇರುತ್ತೆ ಅಂತ ಹೇಳ್ಬಹುದು. ಅದನ್ನು ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಬಹುದು. ಮತ್ತು ಅದೇ ರೀತಿ ಇಲ್ಲಿ ಮೇಲ್ಗಡೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡಬಹುದು ಏನಾದ್ರೂ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ರೆ ಅವ್ರಿಗೂ ಸಹ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ಹೇಳ್ಬಹುದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಏನಾದ್ರೂ ಅಂದ್ರೆ ವುಮೆನ್ಸ್ ಅಂದ್ರೆ ಈಗ ವುಮೆನ್ಸ್ ಮದುವೆ ಆಗಿರುತ್ತೆ, ಅವರು ಮದುವೆಯಾಗಿ ಅವರಿಗೆ ಡಿವೋರ್ಸ್ ಆಗಿತ್ತು ಅಂದ್ರೆ ಅವರು ರೀಮ್ಯಾರಿಡ್ ಆಗಿರಬಾರ್ದು, ಅಂತವ್ರಿಗೆ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತಾನೆ ಹೇಳ್ಬಹುದು. ಸೆಕ್ಷನ್ ಕಂಟ್ರೋಲರ್ಗೆ RRB ಅಪ್ಲಿಕೇಶನ್ ಹಾಕಿಕೊಳ್ಳುವವರು ಕೂಡ ಇಲ್ಲಿ ವುಮೆನ್ ಇರ್ತಾರೆ. ಅವರಿಗೆ ಮದುವೆ ಆಗಿರುತ್ತೆ, ಮದುವೆಯಾಗಿ ಅವರಿಗೆ ಡಿವೋರ್ಸ್ ಆಗಿ ಮತ್ತು ಅವರು ಒಳ್ಳೆ ರೀಮ್ಯಾರಿಡ್ ಆಗಿರಬಾರ್ದು, ಅಂತವ್ರಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳ್ಬೋದು. ಅದು ಸಹ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ರೆ ಅದನ್ನು ಸಹ ನೀವು ನೋಡಿಕೊಳ್ಳಬೇಕಾಗುತ್ತೆ. ಈಗ ಅದೇ ರೀತಿಯಾಗಿ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳುವಾಗ ಎಕ್ಸಾಮ್ ಫೀ ಅಂತ ಇರುತ್ತೆ. ಅಂದ್ರೆ ಅಪ್ಲಿಕೇಶನ್ ಹಾಕಿಕೊಳ್ಳಲು ಎಕ್ಸಾಮ್ ಫೀ ಎಷ್ಟು ಇರುತ್ತೆ ಎಂಬುದು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ನೋಡಬಹುದು SC ST ಅವರಿಗೆ 250 ರೂಪಾಯಿ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಇತರೆ ಯಾರಾದ್ರೂ ಇದ್ರೆ ಅವರಿಗೆ 500 ರೂಪಾಯಿ ಇಲ್ಲಿ ಎಕ್ಸಾಮ್ ಫೀ ಇರುತ್ತೆ ಅಂತ ಹೇಳ್ಬೋದು. ಅದನ್ನು ಸಹ ಇಲ್ಲಿ ಕಟ್ಟಿದ್ದಾರೆ, ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡಬಹುದು ರಿಕ್ವೈರ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಒಂದೇದು ಇಲ್ಲಿ ನೋಡಬಹುದು ಸಿಂಗಲ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ CBAT ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಷ್ಟು 4 ಹಂತದಲ್ಲಿ ಈ ಯಾವ್ದಪ್ಪ ಅಂದ್ರೆ ಪೋಸ್ಟ್ ಸೆಲೆಕ್ಷನ್ ಆಗುವ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳ್ಬಹುದು. ಸಿಂಗಲ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅದೇ ರೀತಿಯಾಗಿ CBAT ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್, ಇಷ್ಟು 4 ಹಂತದಲ್ಲಿ ಇದು ಹಂತವಾಗಿ ಇರುತ್ತೆ ಅಂತ ಹೇಳ್ಬಹುದು. ಈ ವೇಕೆನ್ಸಿ ಯಾವ್ದಪ್ಪ ಅಂತಂದ್ರೆ RRB ಸೆಕ್ಷನ್ ಕಂಟ್ರೋಲರ್. ಮತ್ತು ಅದೇ ರೀತಿ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಟೋಟಲ್ ಡ್ಯೂರೇಷನ್ 120 ನಿಮಿಷ ಇರುತ್ತೆ. ಟೋಟಲ್ ಕ್ವಶನ್ಗಳು 100 ಇರ್ತವೆ. ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಸಹ ಇರ್ತದೆ. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ಬಹುದು.
ಈಗ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಸಿಲೆಬಸ್ CBT ಏನಿದೆಯಲ್ಲ ಅದನ್ನು ಸಹ ಇಲ್ಲಿ ಸಿಲೆಬಸ್ ಇದೆ. ಯಾವ ರೀತಿ ಸಿಲೆಬಸ್ ಇದೆ ಎಂಬುದು ಇಲ್ಲಿ ಸಹ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಿ. ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಇಲ್ಲಿ ಮೆಥಮೆಟಿಕ್ಸ್ ಇರುತ್ತೆ. ಮೆಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್ ರೇಷಿಯೋ ಇರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ರಲ್ಲ ಇಷ್ಟು ಮೆಥಮೆಟಿಕ್ಸ್ ಅಲ್ಲಿ ಬರ್ತಾವ ಅಂತಾನೆ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಮತ್ತು ಇಲ್ಲಿ ಲಾಜಿಕಲ್ ಕೆಪಬಿಲಿಟಿ ಅಂತ ಇದೆ, ಇದು ಕೂಡ ಅದರಲ್ಲೇ ಬರುತ್ತೆ. ಲಾಜಿಕಲ್ ಕೆಪಬಿಲಿಟಿ ಅದರಲ್ಲಿ ಯಾವ್ಯಾವ ಆಪ್ಷನ್ಸ್ ಗಳು ಬರ್ತಾವೆ ಎಂಬುದು ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇಷ್ಟರ ಮೇಲೆ ಕ್ವಶನ್ ಗಳು ಬರ್ತಾವೆ ಎಂಬುದು ಅವರು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ ಥರ್ಡ್ ಒನ್ ಮೆಂಟಲ್ ರೀಸನಿಂಗ್ ಇರುತ್ತೆ. ಅದರಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಅಂದ್ರೆ ಕ್ವಶನ್ ಗಳು ಇರುತ್ತೆ ಎಂಬುದು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಬೇಕಾಗುತ್ತೆ. ಇಲ್ಲಿ ನೋಡಬಹುದು ಎಕ್ಸಾಮ್ ಡ್ಯೂರೇಷನ್ 120 ಮಿನಿಟ್ ಇರುತ್ತೆ. ಮ್ಯಾಥಮೆಟಿಕಲ್ ಕೆಪಬಿಲಿಟಿ 60 ಕ್ವಶನ್ ಇರ್ತವೆ. ಲಾಜಿಕಲ್ ಕೆಪಬಿಲಿಟಿ 20 ಕ್ವಶನ್ ಇರ್ತವೆ. ಮೆಂಟಲ್ ರೀಸನಿಂಗ್ 20 ಇರ್ತವೆ. ಟೋಟಲ್ ಕ್ವಶನ್ 100 ಇರ್ತಾವ ಅಂತ ಹೇಳ್ಬೋದು. ಇಲ್ಲಿ ಅಂದ್ರೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ಕ್ವಾಲಿಫೈ ಮಾರ್ಕ್ಸ್ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ. SC 30%, ST 25% ಇಷ್ಟು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಎರಡನೇ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ CBAT. ಇದರಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಎಂಬುದು ನಿಮಗೆ ಕಂಪ್ಲೀಟ್ ಆಗಿ ಮೊದಲು ತಿಳಿದುಕೊಳ್ಳಬೇಕಾಗುತ್ತೆ. ಈ ಎಕ್ಸಾಮ್ ಕೇವಲ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಈ ಎಕ್ಸಾಮ್. ಹಾಗಾಗಿ ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಿ. ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇದು ಇಂಗ್ಲಿಷ್ ನಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದಕ್ಕೆ ಇರುವುದಿಲ್ಲ. ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಈ ಎಕ್ಸಾಮ್ ಅನ್ನು ಬರೀಬಹುದು. ಇದಕ್ಕೆ CBAT ಗೆ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇಲ್ಲಿ ನೋಡಬಹುದು ಅಲ್ಲಿ ಕೊಟ್ಟಿದ್ದಾರೆ ಅವರು ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಅಂತ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಇಲ್ಲಿ ಅದನ್ನು ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಹೌ ಟು ಅಪ್ಲೈ ಅಂತ ಇದೆ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಿಕೊಳ್ಳಬೇಕೆಂಬುದು ಇಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದಾರೆ, ಅದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಅಂದ್ರೆ ಯಾವ್ದಪ್ಪ ನೋಟಿಫಿಕೇಶನ್ ಲಿಂಕ್, ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ನೋಟಿಫಿಕೇಶನ್ ಓದಿಕೊಳ್ಳಬಹುದು. ಈಗ ಇಲ್ಲಿ ನೋಡಬಹುದು ಲಿಸ್ಟ್ ಆರ್ RRB ವೆಬ್ಸೈಟ್, ಅಂದ್ರೆ ನಮ್ಮ ಬೆಂಗಳೂರು ವೆಬ್ಸೈಟ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ನಾವು ನೋಡಿಕೊಳ್ಳಬೇಕಾಗುತ್ತೆ. ಇದನ್ನು ನಾವು ಟೈಪ್ ಮಾಡಿದ್ರೆ ಇಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಬೆಂಗಳೂರು ವೆಬ್ಸೈಟ್ ಯಾವ್ದಿದೆ ಎಂಬುದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು RRB ಝೋನ್ ವೈಸ್ ವೇಕೆನ್ಸಿ ಡೀಟೇಲ್ಸ್, ಅಂದ್ರೆ ಯಾವ ರಾಜ್ಯದಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಎಂಬುದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಈಗ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಆಗಿದ್ರಿಂದ ಇಲ್ಲಿ ನೋಡಬಹುದು ಬೆಂಗಳೂರು ಅಂತಿದೆ. ಬೆಂಗಳೂರು ಇದ್ದಲ್ಲಿ ನೋಡಬಹುದು ವೇಕೆನ್ಸಿಗಳು ಎಷ್ಟು ಖಾಲಿ ಇದಾವಪ್ಪ ಅಂತಂದ್ರೆ UR ಗೆ 11 ಇದಾವೆ, SC ಅವರಿಗೆ 3 ಇದಾವೆ, ST ಅವರಿಗೆ 2 ಇದಾವೆ, OBC ಅವರಿಗೆ 5 ಇದಾವೆ, EWS ಅವರಿಗೆ 3 ಇದಾವೆ ಅಂತ ಹೇಳ್ಬಹುದು. ಟೋಟಲ್ ವೇಕೆನ್ಸಿಗಳು ಎಷ್ಟು ಇದಾವಪ್ಪ ನಮ್ಮ ಕರ್ನಾಟಕದಲ್ಲಿ 24 ವೇಕೆನ್ಸಿಗಳು ಖಾಲಿ ಇದಾವೆ ಅಂತ ಹೇಳಬಹುದು. ಇದು ಕರ್ನಾಟಕದಲ್ಲಿ RRB ಝೋನ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ಇದು ಆಗಿರುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಆಗಿದ್ರಿಂದ ಇಲ್ಲಿ ಬೆಂಗಳೂರು ಕೊಟ್ಟಿದ್ದಾರೆ, ಅಲ್ಲಿ ನೀವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಬಹುದು. ಕ್ಯಾಟಗರಿ ವೈಸ್ ಅಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿಗಳು ಖಾಲಿ ಇದೆ ಎಂಬುದು ಸಹ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಬಹುದು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟು ತಿಳಿಸಲು ನಾನು ಪ್ರಯತ್ನ ಪಡ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಕೆಳಗಡೆ ನಮ್ದು ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯಿನ್ ಆಗಬಹುದು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.